ಆಯ್ಕೆಯಾಗಿದ್ದು ತಮಗೆಲ್ಲ ತಿಳಿದಂಥ ವಿಷಯ. ಸ್ನೇಹಿತರೆ, ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪ್ರತಿ ಆಡಿಯೋ ಕ್ಲಿಪ್ನಲ್ಲಿ ಒಂದೊಂದು ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಿರ್ತೀನಿ. ಈ ಹಿಂದಿನ ಆಡಿಯೋ ಕ್ಲಿಪ್ನಲ್ಲಿ ನಾನು KS ಪೂರ್ವಭಾವಿ ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕು, ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ನಾವು ಯಾವ ರೀತಿ ಅವುಗಳನ್ನು ಫೇಸ್ ಮಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಿದ್ದೆ. ಜೊತೆಗೆ PSI ಪರೀಕ್ಷಾ ತಯಾರಿ ನಡೆಸ್ತಾ ಇರ್ತಕ್ಕಂಥ ನನ್ನ ಫ್ರೆಂಡ್ಸ್ಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮುಂದಿನ ಒಂದು ಆಡಿಯೋ ಕ್ಲಿಪ್ಪನ್ನು ನಾನು ನಿಮಗೆ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೆ. ಆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಸ್ನೇಹಿತರೆ, ವಿಶೇಷವಾಗಿ PSI ಪರೀಕ್ಷಾ ತಯಾರಿ ನಡೆಸ್ತಿರ್ತಾ ಇರ್ತಕ್ಕಂಥ ನನ್ನ ಭಾವಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ PSI ಪರೀಕ್ಷಾ ತಯಾರಿ ಬಗ್ಗೆ ಮಾರ್ಗದರ್ಶನದ ಮಾತುಗಳನ್ನು ಆಡ್ತೀನಿ. ನನ್ನ ಭಾವಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷಿಗಳೇ ಅಥವಾ ನನ್ನ ಭಾವಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳೇ, PSI ಪರೀಕ್ಷೆಯ ಮೊದಲ ಹಂತವಾದ ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಟೆಸ್ಟ್ನಲ್ಲಿ ಫಿಟ್ ಅಂದರೆ ಯಶಸ್ವಿಯಾಗಿರುವಂತಹ ನಿಮಗೆಲ್ಲ ನನ್ನ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೀನಿ. ಈಗ ತಾವು ಲಿಖಿತ ಪರೀಕ್ಷೆ ಅಥವಾ ರಿಟರ್ನ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಲ್ವ, ತುಂಬ ಒಳ್ಳೆಯದು. ನಿಮಗೆ ಸಹಾಯ ಮಾಡಲಿಕ್ಕಂತೆ ನಾನಿದ್ದೀನಿ. ನಾನು ಪ್ರಬಂಧ ಬರೆಯುವವನಿಗೆ ಹೇಗಿರಬೇಕು ಅಂದರೆ, ಈ PSI ಪರೀಕ್ಷೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾ ಇರತಕ್ಕಂತಹ ಹಂತ ಅಥವಾ ಘಟ್ಟ ಅಂದರೆ ಪ್ರಬಂಧ ಬರವಣಿಗೆ. ಇದ್ರ ಕುರಿತಾಗಿ ನಾನು ಮಾತಾಡ್ತೀನಿ. PSI ಪರೀಕ್ಷೆ ಒಂದೇ ಅಂತಲ್ಲ, KS ಆಗಿರ್ಬೋದು, IAS ಆಗಿರ್ಬೋದು, PSI ಎಕ್ಸಾಮ್, ಈ ಎಲ್ಲ ಪರೀಕ್ಷೆಗಳಲ್ಲಿ ಪ್ರಬಂಧ ಪತ್ರಿಕೆಯೇ ಅತ್ಯಂತ ನಿರ್ಣಾಯಕ ಹಾಗೂ ಮಹತ್ವದ ಪಾತ್ರವನ್ನು ವಹಿಸ್ತೈತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದ್ರ ಬಗ್ಗೆ ಸಂಶಯನೂ ಬೇಡ. ಹಾಗಿದ್ರೆ ಪ್ರಬಂಧವನ್ನು ಯಾವ ರೀತಿ ಬರಿಬೇಕು, ಪ್ರಬಂಧ ಅಂದರೆ ಏನು, ಪ್ರಬಂಧದಲ್ಲಿ ಏನೇನು ಒಳಗೊಂಡಿರಬೇಕು, ಪ್ರಬಂಧ ಒಂದು ಮಾದರಿ ಪ್ರಬಂಧ ಅಂದರೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ನಾನು ಒಂದಿಷ್ಟು ಮಾತಾಡ್ತೀನಿ. ಸ್ನೇಹಿತರೆ, ನನಗೆ ಭಾಳ ಜನ ಫ್ರೆಂಡ್ಸ್ ಫೋನ್ ಮಾಡಿ ಕೇಳೋದು ವಿಷಯ ಏನಂದರೆ, ಸರ್ ಪ್ರಬಂಧ ಬರೆಯುವಾಗ ಪೀಠಿಕೆ ಉಪಸಂಹಾರ ಹಾಕಬೇಕು ಹಾಕಬಾರ್ದು ಅಂತ. ಇದು ಭಾಳ ಸಿಲ್ಲಿ ಕ್ವಶನ್ನು. ಆದರೂ ಕೂಡ ನಾವು ಯಾವಾಗಲೇ ಸಣ್ಣ ಕಲ್ಲುಗಳಿಗೆ ಎಡುತ್ತೀವಿ ಹೊರತು ಪರ್ವತಕ್ಕೆ ಎಡುವುದಿಲ್ಲ. ಇದನ್ನು ನಾನು ಸಣ್ಣ ತಪ್ಪು ಅನ್ನೋದಿಲ್ಲ. ಸಣ್ಣ ತಪ್ಪುಗಳು ದೊಡ್ಡ ತಪ್ಪಾಗ್ತವೆ. ಸ್ನೇಹಿತರೆ, ನಾನು ನಿಮಗೆ ಸಜೆಷನ್ ಮಾಡೋದು ಇಷ್ಟೇ, ಪೀಠಿಕೆ ಉಪಸಂಹಾರ ಇರಬೇಕು, ಆದರೆ ಟೈಟಲ್ ಇರಬಾರ್ದು. ಇದು ಅರ್ಥ ಆಗದೇ ಇದ್ದರೆ ನಿಮಗೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಾನು. ಒಂದು ಗುಡಿ ಕಟ್ಟಿರ್ತಾರೆ, ಗುಡಿಗೆ ಶಿಖರ ಹಾಕ್ತಾರೆ ಅಂದರೆ ಕಳಶ ಇಡ್ತಾರೆ, ಶಿಖರಕ್ಕೆ ಕಳಶ ಕೂಡಿಸ್ತಾರೆ ಹೊರತು ಕಳಶದ ಮೇಲೆ ಇದು ಕಳಶ ಅಂತ ಬರೆಯೋದಿಲ್ಲ. ಬರೆದಿಲ್ಲ ಅಂದ ಮಾತ್ರ ಕಳಶ ಇಲ್ಲ ಅಂತಲ್ಲ, ಕಳಶ ಇರ್ತೈತಿ, ಕಳಶಕ್ಕೆ ಕಳಶ ಅಂತ ಬರೀಬಾರ್ದು. ಸೊ ನೀವು ಪ್ರಬಂಧದಲ್ಲಿ ಪೀಠಿಕೆ ಇರಬೇಕು, ಆದರೆ ಪೀಠಿಕೆ ಅಂತ ಟೈಟಲ್ ಕೊಡಬಾರ್ದು. 3 ಅಕ್ಷರ ಪೀಠಿಕೆ ಅಂತ ಬರೀಬಾರ್ದು. ಅದೇ ಥರನಾಗಿ ಉಪಸಂಹಾರ ಕನ್ಕ್ಲೂಷನ್ ಕೊಡಬೇಕು, ಉಪಸಂಹಾರ ಬರಿಬೇಕು, ಆದರೆ ಉಪಸಂಹಾರ ಅಂತ ಟೈಟಲ್ ಬರೀಬಾರ್ದು. ಉಪಸಂಹಾರ ಅನ್ನುವಂಥ ಒಂದು ವಿಷಯ ಇರಬೇಕು, ಆದರೆ ಉಪಸಂಹಾರ ಟೈಟಲ್ ಇರಬಾರ್ದು. ಇವಾಗ ನಿಮಗೆ ಅದು ಕ್ಲಿಯರ್ ಆಯಿತು ಅಂತ ಅಂದ್ಕೊತ ಮುಂದೆ ಯಾವ ರೀತಿ ನಿಮಗೆ ಸಮಸ್ಯೆ ಬರ್ತಾವೆ ಅನ್ನೋದನ್ನು ನೋಡೋಣ. ಒಂದು ಪ್ರಬಂಧ ಅಂದರೆ ಹೇಗಿರಬೇಕು? ನೀವು ಪ್ರಬಂಧ ಅಂದರೆ ಒಟ್ಟಾರೆಯಾಗಿ 3 ಭಾಗಗಳು ಇರ್ತವೆ. ಮೊದಲನೇದಾಗಿ ತಮಗೆ ಗೊತ್ತಿರುವ ಹಾಗೆ ಪೀಠಿಕೆ ಇರುತ್ತೆ, ನೆಕ್ಸ್ಟ್ ಮಧ್ಯದ ಭಾಗ ಅಥವಾ ವಿಷಯ ವಿವರಣೆ ಅಂತ ಕರಿತೀವಿ, ನೆಕ್ಸ್ಟ್ ಉಪಸಂಹಾರ ಅಂತ್ಯಭಾಗ. ಆದಿಭಾಗ, ಮಧ್ಯಭಾಗ ಮತ್ತು ಅಂತ್ಯಭಾಗ ಇರ್ತವೆ. ಆದಿಭಾಗದಲ್ಲಿ ಪೀಠಿಕೆ ಇದ್ದರೆ, ಮಧ್ಯಭಾಗದಲ್ಲಿ ವಿಷಯ ವಿವರಣೆ ಇರುತ್ತೆ, ಅಂತ್ಯಭಾಗದಲ್ಲಿ ಉಪಸಂಹಾರ ಇರುತ್ತೆ. ಇದು ತಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ನಾನಿಲ್ಲಿ ಹೇಳಲಿಕ್ಕೆ ಹೊಡ್ತಾ ಇರ್ತಕ್ಕಂಥ ಮುಖ್ಯ ವಿಷಯ, ಪೀಠಿಕೆ ಎಷ್ಟಿರಬೇಕು, ಉಪಸಂಹಾರ ಎಷ್ಟು, 1 ಪೇಜ್ 2 ಪೇಜ್ ಪೀಠಿಕೆನೇ ಬರೆದ್ರೆ ಹೇಗೂ, ಅಥವಾ ವಿಷಯ ವಿವರಣೆ ಸ್ವಲ್ಪ ಬರೆದು ಪೀಠಿಕೆನೇ ದೊಡ್ಡದು ಬರೆದ್ರೆ, ಪೀಠಿಕೆ 1-2 ಸಾಲು ಬರೆದು ಆಮೇಲೆ ವಿಷಯ ವಿವರಣೆ ಜಾಸ್ತಿ ಬರೆದು ಆಮೇಲೆ ಉಪಸಂಹಾರ 1-2 ಲೈನ್ ಬರೆದ್ರೆ ಸರಿ ಅನಿಸೋದಿಲ್ಲ ಅಂತ. ಹಾಗಿದ್ರೆ ಇದಕ್ಕೊಂದು ಬೆಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡಬೇಕಂದ್ರೆ, ಹ್ಯೂಮನ್ ಬಾಡಿ, ಮನುಷ್ಯನ ದೇಹವನ್ನು ನಿಮಗೊಂದು ಪ್ರಬಂಧ ಅಂತ ಅಂದ್ಕೊಂಡ್ರೆ, ಮನುಷ್ಯನ ದೇಹಕ್ಕೆ ತಕ್ಕಂಗೆ ಶಿರ ಇರುತ್ತೆ, ಅಂದರೆ ತಲೆಭಾಗ ಇರುತ್ತೆ. ಅವನ ದೇಹಕ್ಕೆ ಸೂಕ್ತವಾದಂಥ ತಲೆ ಇರುತ್ತೆ, ಜೊತೆಗೆ ದೇಹಕ್ಕೆ ಸೂಕ್ತವಾದಂಥ ಉದ್ದನೆ ಕಾಲುಗಳಿರ್ತವೆ. ಇಲ್ಲಿ ತಲೆಯನ್ನು ಪೀಠಿಕೆ ಅಂತ ಅಂದ್ಕೊಳ್ಳಿ, ಆ ಕುತ್ತಿಗೆಯಿಂದ ಹಿಡ್ಕೊಂಡು ಮೊಳಕಾಲವರೆಗೆ ಇರ್ತಕ್ಕಂಥ ಒಂದು ಭಾಗವನ್ನು ನಾವು ದೇಹ ಅಂದ್ಕೊಂಡ್ರೆ, ಅಥವಾ ಅದು ವಿಷಯ ವಿವರಣೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಮೊಳಕಾಲಿಂದ ಕೆಳಗಡೆ ಏನಿರತ್ತಲೆ ಪಾದಗಳು ಅಥವಾ ಕಾಲುಗಳು, ಅವು ಉಪಸಂಹಾರ ಅಂತ ಅಂದ್ಕೊಂಡ್ಬಿಟ್ರೆ, ಒಬ್ಬ ಮನುಷ್ಯನಿಗೆ ತಲೆ ಎಷ್ಟಿರಬೇಕು, ಅವನ ದೇಹಕ್ಕೆ ಸೂಕ್ತವಾದಂಥ ತಕ್ಕುದಾದಂಥ ಮತ್ತು ಸಮಂಜಸವಾದಂಥ ತಲೆ ಹೇಗಿರುತ್ತೋ, ಅಥವಾ ಭಾಳಷ್ಟು ಧಾಡಿಸಿ ದೇಹ ಚಿಕ್ಕ ತಲೆ ಇರೋದಿಲ್ಲ, ಅಥವಾ ಚಿಕ್ಕ ದೇಹಕ್ಕೆ ದೊಡ್ಡ ತಲೆ ಇರೋದಿಲ್ಲ, ಇದ್ರೆ ಹೇಗೆ ಅನಿಸುತ್ತೆ ನಿಮಗೆ ಗೊತ್ತಾಗತ್ತೆ. ಅಂದರೆ ನೋಡಲಿಕ್ಕೆ ಚೆಂದ ಕಾಣಿಸಲ್ಲ, ಸರಿ ಅನಿಸೋದಿಲ್ಲ, ಸಮಂಜಸ ಮತ್ತು ಸೂಕ್ತವಾಗುವುದಲ್ಲ. ಅದಕ್ಕೋಸ್ಕರ ವಿಷಯ ವಿವರಣೆ ಹೇಗಿರುತ್ತೋ ಅದಕ್ಕೆ ತಕ್ಕದ ಹಾಗೆ ಒಂದು ಪೀಠಿಕೆ ಇರಬೇಕು, ಅದರದಕ್ಕೆ ತಕ್ಕದ ಹಾಗೆ ಒಂದಿಷ್ಟು ಉಪಸಂಹಾರ ಇರಬೇಕು.
ಈಗ ಅಂದಾಜು ನನ್ನ ಪ್ರಕಾರ ಹೇಳಬೇಕಂದ್ರೆ 4 ಪೇಜ್ ವಿಷಯ ವಿವರಣೆ ನೀವು ಬರೆಯುವಂಥ ಒಂದು ಎಸ್ಸೆ ಇದ್ದರೆ ಅದರಲ್ಲಿ ಒಂದು ಕಾಲು ಭಾಗ ಅಥವಾ 1 ಪೇಜ್ನಿಂದ 1 ಪೇಜ್ ಒಳಗಡೆ ಒಂದು 75% 1 ಪೇಜ್ನಲ್ಲಿ ಅಥವಾ 1 ಪೇಜ್ ಬರೆದು ತಪ್ಪಿಲ್ಲ, 1 ಪೇಜ್ ಪೀಠಿಕೆ ಬರೆದು 4 ಪೇಜ್ ವಿಷಯ ವಿವರಣೆ ಬರೆದು ಕೊನೆಯ 1 ಪೇಜ್ ಉಪಸಂಹಾರ ಬರೀಬಹುದು. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು 10 to 15% ಪೀಠಿಕೆ ಇರಬೇಕು, 10 to 15% ಉಪಸಂಹಾರ ಇರಬೇಕು, ಉಳಿದಂತಹ 70% ವಿಷಯ ವಿವರಣೆ ಇರಬೇಕು. ಇಷ್ಟು ಒಂದು ಪ್ರಬಂಧದ ಬಗ್ಗೆ ನನ್ನ ಅಭಿಪ್ರಾಯದ ಪ್ರಕಾರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮುಖ್ಯವಂತ ವಿಷಯ ಹೇಳಬೇಕು. ನಾ ಪ್ರಬಂಧ ವಿವರಣೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದನ್ನು ಹೇಳಲಿಕ್ಕೆ ನನ್ನ ಹತ್ರ ಏನು ಅರ್ಹತೆ ಇದೆ ಅಂತ ಒಂದು ಮೊದಲು ಪ್ರಶ್ನೆ ಮಾಡಿಕೊಂಡೆ. ನಾನು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಸತತ 11 ಬಾರಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದು, ಜೊತೆಗೆ ಒಟ್ಟಾರೆಯಾಗಿ 18 ಬಾರಿ ಸ್ಟೇಟ್ ಲೆವೆಲ್ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಎಸ್ಸೆ ರೈಟಿಂಗ್ನಲ್ಲಿ. ಆ ಒಂದು ವಿಶೇಷ ಅನುಭವದ ಜೊತೆಗೆ 2014ನೇ ಸಾಲಿನ KASನಲ್ಲಿ ರಾಜ್ಯಕ್ಕೆ 16ನೇ ರ್ಯಾಂಕ್ ಬರಲಿಕ್ಕೆ ಪ್ರಮುಖ ಕಾರಣವೇ ನನ್ನ ಪ್ರಬಂಧ ಪತ್ರಿಕೆ. ನೀವು ನನ್ನ ಪ್ರಬಂಧ ಟೋಟಲ್ ನಮ್ಮ KAS ಸ್ಕೋರ್ ನೋಡಿದಾಗ ಯಾವುದೇ ಪತ್ರಿಕೆಗೆ ಬರದೇ ಇರತಕ್ಕಂಥ ಸ್ಕೋರು ನನ್ನ ಪ್ರಬಂಧ ಪತ್ರಿಕೆ ಟಾಪ್ ಮೋಸ್ಟ್ ಸ್ಕೋರ್ ಅಂದರೆ ಎಸ್ಸೆ ಪೇಪರ್ ನಂದು. ಸೊ 191 ನಂದು ಏನು ಎಸ್ಸೆ ಪೇಪರಿಗೆ. ಸೊ ಅತಿ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗಿದ್ದು ನನ್ನ ಪ್ರಬಂಧ ಪತ್ರಿಕೆಯಿಂದ. ಆ ಒಂದು ವಿಶೇಷ ಅನುಭವಗಳ ಆಧಾರದ ಮೇಲೆ ನನ್ನ ಅನುಭವಗಳನ್ನು ನಾನು ಯಾವ ರೀತಿ ಎಸ್ಸೆ ಬರೆದು ಇಷ್ಟೊಂದು ಮಟ್ಟಕ್ಕೆ ಸ್ಟೇಟ್ ಲೆವೆಲ್ಗೆ ಫಸ್ಟ್ ರ್ಯಾಂಕ್ ಬಂದಿರ್ಬೋದು ಮತ್ತು KASನಲ್ಲಿ 16ನೇ ರ್ಯಾಂಕ್ ಬಂದಿರ್ಬೋದು, ಇದಕ್ಕೆ ಯಾವ ರೀತಿ ನಾನು ಮೆಥಡನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ಹೇಳಬೇಕಂತ ವಿಷಯ, ಈ ಎಸ್ಸೆ ಬರೆಯುವಾಗ ಪಾಯಿಂಟ್ಸ್ ಆಗಿ ಬರೀಬೇಕು ಅಥವಾ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀಬೇಕು ಅಂತ ಕೇಳ್ತಾರೆ. ಅದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೋಗುತ್ತೆ. ಕೆಲವೊಂದಿಷ್ಟು ಪ್ರಬಂಧಗಳನ್ನು ಪಾಯಿಂಟ್ಸ್ ಹಾಕಿ ಬರೀಬೇಕಾಗತ್ತೆ, ಆದರೆ ಎಲ್ಲ ಸಂದರ್ಭದಲ್ಲೂ ಪಾಯಿಂಟ್ಸ್ ಹಾಕೋಕ್ಕೆ ಬರೋದಿಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಬರೀ ಪ್ಯಾರಾಗ್ರಾಫ್ ರೈಟಿಂಗ್ ಬರೀಬೇಕಾಗತ್ತೆ. ಎರಡೂ ಮೆಥಡು ಕೂಡ ಒಂದೊಂದು ಪ್ರಬಂಧದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ವಿಷಯ ಕೂಡ ಇರ್ತವೆ. ಸೊ ಆ ವಿಷಯಕ್ಕೆ ತಕ್ಕದಾಗೆ ನೀವು ಕೇವಲ ಪಾಯಿಂಟ್ಸ್ ಮಾಡಬೇಕಂತಲೇ ಇದ್ದರೆ ತೆಗೆದಾಕ್ಬಿಡಿ, ಕೇವಲ ಪ್ಯಾರಾಗ್ರಾಫ್ ಮಾಡಬೇಕನ್ನುವಂಥ ತಲೆ ವಿಷಯ ಇದ್ದರೆ ತೆಗೆದಾಕ್ಬಿಡಿ. ಟೋಟಲ್ ಆಗಿ ಪಾಯಿಂಟ್ಸು ಮಾಡಬೇಕು ಮತ್ತು ಪ್ಯಾರಾಗ್ರಾಫನ್ನು ಬರೀಬೇಕು. ಸಂದರ್ಭ ತಕ್ಕ ಹಾಗೆ ನಾವು ಅವುಗಳನ್ನು ಅಲ್ಟರ್ನೇಟಾಗಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾನು ಇಲ್ಲಿ ಭಾಳ ಮುಖ್ಯವಾಗಿ ಹೇಳಲಿಕ್ಕೆ ಹೊರಡ್ತಾ ಇರೋದು, ಒಂದು ಪ್ರಬಂಧ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಡೈರೆಕ್ಟಾಗಿ ಬಂದುಬಿಡ್ತೀನಿ ನಾನು. ಪ್ರಬಂಧ ಅಂದರೆ ಹೇಗಿರಬೇಕಂದ್ರೆ ನನ್ನ ಪ್ರಕಾರ ಮೌಲ್ಯಮಾಪಕರಿಂದ ಅಂಕಗಳನ್ನು ಭಿಕ್ಷೆ ಬೇಡುವಂಥ ಪ್ರಬಂಧಗಳನ್ನು ನೀವು ಯಾವತ್ತಿಗೂ ಬರಿಬೇಡ್ರಿ. ಅಂದರೆ ವ್ಯಾಲ್ಯೂವೇಟರಿಂದ ನನಗೆ ಮಾರ್ಕ್ಸ್ ಕೊಡಿ ಅಂತ ತಿಳ್ಕೊಂಡು ಭಿಕ್ಷೆ ಬಿಡುವಂಥ ಎಸ್ಸೆ ನೀವು ಯಾವತ್ತೂ ಬರೆಯೋಕ್ಕೆ ಹೋಗಬೇಡ್ರಿ. ಎಂಥ ಎಸ್ಸೆ ಬರೀಬೇಕಂದ್ರೆ ಮೌಲ್ಯಮಾಪಕರಿಂದ ಅಂಕಗಳನ್ನು ಕಿತ್ತುಕೊಳ್ಳಬೇಕು. ಅದು ನಿಮ್ಮ ಎಸ್ಸೆ ಏನಿದೆಯಲ್ಲ, ನಿಮ್ಮ ವ್ಯಾಲ್ಯೂವೇಟರ್ ಕಡೆಯಿಂದ ಮಾರ್ಕ್ಸನ್ನು ಕಿತ್ಕೋಬೇಕು ಅವ್ರ ಕಡೆಯಿಂದ. ಅಂಥ ಸಾಮರ್ಥ್ಯ ಇರ್ತಕ್ಕಂಥ ಪ್ರಬಂಧ ಬರೆಯುವಂತಹ ಕೌಶಲ ನಿಮ್ಮದಾಗಲಿ ಅಂತ ಹೇಳ್ತೀನಿ. ನೀವೆಲ್ಲರೂ ಕೇಳಿರ್ತೀರಿ ಬಸವಣ್ಣವ್ರ ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಅಂದರೆ ನಾವು ಯಾವುದಾದ್ರೂ ಒಂದು ಪ್ರಬಂಧ ಬರೆದ್ರೆ ಹೆಂಗಿರಬೇಕಪ್ಪ ಅಂದ್ರೆ ಆ ಒಂದು ಅದೇ ಒಂದು ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಆ ಒಂದು ವಚನವಾದ ಕೊನೆಯದಾಗಿ ಹೇಳ್ತಾರಲ್ಲ, ಅದೇ ಥರ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಬರೆದಂಥ ಪ್ರಬಂಧ, ವಿಶೇಷ ರೀತಿಯೊಳಗೆ ಬರೆದಂಥ ಪ್ರಬಂಧ, ಅದನ್ನು ಮೌಲ್ಯಮಾಪಕರು ಓದಿ ಹೌದು ಅನ್ನಬೇಕು ಅಂತ. ಅಂದರೆ ಮೌಲ್ಯಮಾಪಕರಿಗೆ ತಿಳಿಲಾರದೆ ಅವ್ರ ಮನಸ್ಸನ್ನು ನಾವು ಗೆಲ್ಲಬೇಕು, ಅವ್ರು ಮೆಚ್ಚುಗೆ ವ್ಯಕ್ತಪಡಿಸುವಂಗಿರಬೇಕು. ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಬಂಧ ಒಂದೇ ವಿಷಯ ಮೇಲೆ ಜಾಸ್ತಿ ಲಕ್ಷಾಂತರ ಸ್ಪರ್ಧಾರ್ಥಿಗಳು ಬರೀತಿರ್ತಾರೆ, ನಿಮ್ಗೆ ಗೊತ್ತಿರುವ ಹಾಗೆ. ಆದರೆ ಲಕ್ಷಾಂತರ ಸ್ಪರ್ಧಾರ್ಥಿಗಳು ಒಂದೇ ವಿಷಯದ ಮೇಲೆ ಬರೆದ್ರೂ ಕೂಡ ಲಕ್ಷ ವಿಧಗಳಲ್ಲಿ ಬರೀತಾರೆ. ಸೊ ಅವರು ಲಕ್ಷ ಟೈಪ್ನಾಗ ಲಕ್ಷ ವಿಧಗಳಲ್ಲಿ ಬರೀತಿರುವಾಗ ಅವರೆಲ್ಲರಿಗಿಂತ ನಿಮ್ಮ ಪ್ರಬಂಧ ಹೆಂಗಿರಬೇಕಪ್ಪ ಅಂದ್ರೆ ಕಣ್ಣಿಗೆ ಕುಕ್ಕುವ ಆಗಿರಬೇಕು, ಮಾರ್ಕ್ಸ್ಗಳನ್ನು ಹೆಕ್ಕುವ ಆಗಿರಬೇಕು ಅಂತ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ವಿಷಯವನ್ನು ತಿಳ್ಕೊಬೇಕಾಗಿದ್ದು ಏನಂದರೆ, ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ ಏನು ಮಾಡಬೇಕು, ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂದಾಗ ನಾನೇನು ಮಾಡ್ತಿದ್ದೆ, KASನಲ್ಲಿ ಅಥವಾ ಯಾವುದೋ ಒಂದು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿದ್ದಾಗ ಕೊಟ್ಟಂಥ ಸಮಯವನ್ನೇ ಮೊದಲ 1 ಅಥವಾ 2 ನಿಮಿಷ ಅಥವಾ 5 ನಿಮಿಷವರೆಗೆ, ಸಮಯ ಜಾಸ್ತಿ ಇದ್ದರೆ 5 ನಿಮಿಷವರೆಗೆ ತೊಗೋಬೋದು, ಅದನ್ನು ಯಾವ ರೀತಿ ಎಸ್ಸೆ ಬರೀಬೇಕು ಅಂತ ತಿಳ್ಕೊಂಡು ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಬ್ಲೂ ಪ್ರಿಂಟ್ ಹಾಕೋತಿದ್ದೆ ನಾನು, ಒಂದು ಕಚ್ಚಾ ರಫ್ ಆಗಿ. ಇದು ನಮ್ಮ ಒಂದು ಎಸ್ಸೆ ಯಾವ ರೀತಿ ಸ್ಟಾರ್ಟ್ ಆಗಬೇಕು, ಯಾವ ರೀತಿ ಮುಂದುವರಿಬೇಕು, ಕೊನೆಯದಾಗಿ ಯಾವ ರೀತಿ ಎಂಡ್ ಆಗಬೇಕು ಅನ್ನೋಕ್ಕೆ ಒಂದು ಬ್ಲೂ ಪ್ರಿಂಟ್, ಒಂದು ಪ್ಲ್ಯಾನಿಂಗ್ ಹಾಕೋತೀವಿ. ಇಂಜಿನಿಯರ್ ಪ್ಲ್ಯಾನ್ ಹಾಕೋತಾರಲ್ಲ ಆ ಥರ ನಮ್ಮ ಎಸ್ಸೆದಲ್ಲಿ ಏನೆಲ್ಲ ವಿಷಯ ಒಳಗೊಂಡಿರಬೇಕು, ಪೀಠಿಕೆಯಲ್ಲಿ ಏನು ಹಾಕಬೇಕು, ಸ್ಟಾರ್ಟಿಂಗ್ ನಾವು ಯಾವ ರೀತಿಯ ಒಂದು ಯಾವ ಕೋಟನ್ನು ಯೂಸ್ ಮಾಡಬೇಕು, ಮಿಡ್ಲ್ ಯಾವ್ಯಾವ ಅಂಶಗಳು ಕವರ್ ಆಗಬೇಕು, ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ಎಲ್ಲ ದೃಷ್ಟಿಕೋನದಲ್ಲಿ, ಆಮೇಲೆ ಕೊನೆಯದಾಗಿ ಯಾವ ರೀತಿ ಎಂಡ್ ಆಗಬೇಕು, ನಮ್ಮ ಕನ್ಕ್ಲೂಷನ್ದಲ್ಲಿ ನಾವು ಯಾವ ವಿಷಯವನ್ನು
ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಬ್ಲೂ ಪ್ರಿಂಟ್ ಹಾಕ್ತೀನಿ, ಪ್ಲ್ಯಾನಿಂಗ್ ಹಾಕ್ಕೋತೀವಿ ಅಂತ. ನೀವು ಆ ಥರ ಮಾಡಬೇಕು. ನಿಮ್ಮದು ಭಾಳ ಏನಂದರೆ ಪ್ರಬಂಧ ಅಂದರೆ ಹೇಗಿರಬೇಕಪ್ಪ ಅಂದರೆ, ನಿಮ್ಮ ಪ್ರಬಂಧವಾದ ಶೀರ್ಷಿಕೆ ಅಥವಾ ಪೀಠಿಕೆಯನ್ನು ನೋಡಿದರೆ, ಜಸ್ಟ್ ಒಂದು ಪೀಠಿಕೆ ಇಂಟ್ರಡಕ್ಷನ್ ನೋಡಿಬಿಟ್ರೆ ಸಾಕು, ಆ ವ್ಯಾಲ್ಯೂವೇಟ್ರಿಗೆ ಇಂಪ್ರೆಸ್ ಆಗಬೇಕು. ಆ ಇಂಪ್ರೆಸ್ಸನ್ನು ಮಾಡಲಿಕ್ಕೆ ನಿಮ್ಗೆ ನೆನಪಿರಲಿ, ಇಂಪ್ರೆಸ್ ಮಾಡಲಿಕ್ಕೆ ಸೆಕೆಂಡ್ ಚಾನ್ಸ್ ಇರೋದಿಲ್ಲ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಏನು ಹೇಳ್ತೀವಲ್ಲ, ಫಸ್ಟ್ ಇಂಪ್ರೆಸ್ ಮಾಡಲಿಕ್ಕೆ ಸೆಕೆಂಡ್ ಚಾನ್ಸ್ ಇರೋದಿಲ್ಲ. ಸೊ ವೆಲ್ ಬಿಗ್ಯಾನ್ ಈಸ್ ಹಾಫ್ ಡನ್ ಅಂತ ಒಳ್ಳೆಯ ಒಂದು ಶುಭಾರಂಭ ಆಗಬೇಕು ನಿಮ್ಮ ಪ್ರಬಂಧ. ಜೊತೆಗೆ ಪೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರಿತೀವಲ್ಲ, ಹಾಗೆ ಇಂಟ್ರೊಡಕ್ಷನ್ ಈಸ್ ದ ಇಂಡೆಕ್ಸ್ ಆಫ್ ಯುವರ್ ಎಸ್ಸೆ ಆಗಬೇಕು. ನಿಮ್ಮ ಪೀಠಿಕೆಯನ್ನು ನೋಡಿಬಿಟ್ರೆ ಸಾಕು, ವ್ಯಾಲ್ಯೂವೇಟರ್ ನಿರ್ಧಾರ ಮಾಡ್ತಾರಂತೆ. ಏನಂದರೆ ಇವರಿಗೆ ಇಷ್ಟೇ ಅಂಕಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರಂತೆ. ಆಮೇಲೆ ಓದ್ತಾ ನಾನು ಇಷ್ಟು ಅಂಕ ಕೊಡಬೇಕಂತ ನಿರ್ಧಾರ ಮಾಡಿದ್ದೀನಿಲ್ಲ, ಇದು ಸರಿಯೋ ತಪ್ಪು ಅಂತ ತಿಳ್ಕೊಂಡು ಮುಂದೆ ಅವುಗಳನ್ನು ಚೆಕ್ ಮಾಡ್ತಿರ್ತಾರೆ. ಸೊ ಸಾಧ್ಯವಾದಷ್ಟು ಪೀಠಿಕೆಯಲ್ಲಿ ಉತ್ತಮವಾದಂಥ ಒಂದು ಆರಂಭವನ್ನು ಕಾಣಬೇಕು. ನೀವು ಒಳ್ಳೆಯ ಯಾವುದಾದ್ರೂ ಒಂದು ಗಾದೆ ಮಾತಾಗಿರ್ಬೋದು, ಹಿರಿಯರ ಹಿತನುಡಿಗಳಾಗಿರ್ಬೋದು, ಒಳ್ಳೆಯ ಒಂದಷ್ಟು ಆಂಗ್ಲ ನಾಣ್ಣುಡಿಗಳಾಗಿರ್ಬೋದು, ಇವುಗಳನ್ನು ಹಾಕ್ಕೊಂಡ್ಬಿಟ್ಟು ನೀವು ಪೀಠಿಕೆಯನ್ನು ಸ್ಟಾರ್ಟ್ ಮಾಡಿದರೆ ಬಹಳಷ್ಟು ಒಳ್ಳೆಯದು. ಹಾಗಿದ್ರೆ ಈ ಪೀಠಿಕೆ ಹಾಕಿಬಿಟ್ಟು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ಮುಂದಿನ ಆಡಿಯೋ ಕ್ಲಿಪ್ನಲ್ಲಿ ಕೊಡ್ತೀನಿ ನಿಮಗೆ. ಅಂದರೆ ಒಂದಿಷ್ಟು ಉದಾಹರಣೆಗಳನ್ನು ಈ ವಿಷಯನ ಯಾವ ರೀತಿ ಬರೀಬೇಕು, ಯಾವ ಕೋಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಒಂದು ಆಡಿಯೋ ಕ್ಲಿಪ್ನಲ್ಲಿ ಖಂಡಿತ ನಿಮಗೆ ಏನು ಮಾಡ್ತೀನಿ ಅಂದರೆ ಗೈಡ್ ಮಾಡ್ತೀನಿ. ಜೊತೆಗೆ ಎಕ್ಸಾಮ್ ಬರಿತಾ ಇರುವಾಗ ಪ್ರಬಂಧದ ಆಯ್ಕೆ ಹೇಗಿರಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ನಿಮಗೆ ಎಕ್ಸಾಮ್ನಲ್ಲಿ ಒಂದು 4 ರಿಂದ 5 ಎಸ್ಸೆಗಳನ್ನು ಕೊಡ್ತಿರ್ತಾರೆ. ಅವುಗಳಲ್ಲಿ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಯಾವುದೋ ಒಂದು ಎಸ್ಸೆ ನನಗೆ ಬರ್ತೈತಿ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೇವೆ. ಆದರೆ ಒಂದು ಅರ್ಧ ಪೇಜೋ 2 ಪೇಜೋ ಬರೆದಾಗ ನಿಂತು ಬಿಡ್ತೀವಿ, ನಾವು ಮುಂದೆ ವಿಷಯ ಇರುವುದಿಲ್ಲ. ಅದಕ್ಕೆ ಪ್ರಬಂಧ ಆಯ್ಕೆ ಮಾಡ್ಕೊಳ್ಳುವಾಗ ನಾನು ಈ ವಿಷಯದ ಮೇಲೆ ಸಮಗ್ರವಾಗಿ ಬರೆಯಬಲ್ಲೆ, ಸುಮಾರು 10 ರಿಂದ 15 ಪುಟಗಳಷ್ಟು ಬರೆಯುವಂಥ ಸಾಮರ್ಥ್ಯ ಈ ವಿಷಯದ ಮೇಲೆ ನನಗಿದೆ ಅನ್ನುವಂಥದ್ದೊಂದು ನೀವು ಕಂಡುಕೊಂಡ್ರೆ ಖಂಡಿತ ಆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಜೊತೆಗೆ ನೀವು ಸಾಧ್ಯವಾದಷ್ಟು ಪ್ರಬಂಧ ಬರೆಯುವಾಗ ನಿಮ್ಮ ಅಕ್ಷರಗಳ ಶುದ್ಧತೆ ಮತ್ತು ಸ್ಪಷ್ಟತೆ ಜೊತೆಗೆ ಅಂದದ ಕಡೆ ಗಮನ ಕೊಡಿ. ಈ ಪ್ರಬಂಧಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋದು ಬಹಳ ಒಳ್ಳೆಯದು. ಸ್ನೇಹಿತರೆ, ನಾನು ಮುಂದಿನ ಒಂದು ಆಡಿಯೋ ಕ್ಲಿಪ್ನಲ್ಲಿ ಈ ಪ್ರಬಂಧಗಳನ್ನು, ಮಾದರಿ ಪ್ರಬಂಧಗಳು ಹೇಗಿರಬೇಕು, ಪೀಠಿಕೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಒಂದೊಂದು ವಿಷಯ ತಗೊಂಡು ಈ ಪ್ರಬಂಧವನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ವಿಷಯ ವಿವರಣೆ ಇರಬೇಕು, ಕೊನೆಗೆ ಯಾವ ರೀತಿ ಎಂಡ್ ಮಾಡಬೇಕು, ನಾನು ಹೇಗೆ ಎಂಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಖಂಡಿತ ಹಂಚ್ಕೋತೀನಿ. ಭಾಳ ಖುಷಿ ಅನ್ಸುತ್ತೆ ನನಗೆ. ನಿಮ್ಮೆಲ್ಲರ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನಂಗೆ ಪದೇ ಸಿಗ್ತಾ ಇದೆ. PSI ಆಕಾಂಕ್ಷಿಗಳೇ, ನಾನು ನಿಮ್ಮ ಜೊತೆ ಸದಾಕಾಲ ಇರ್ತೀನಿ, ನಿಮಗೆ ಸದಾಕಾಲ ಮಾರ್ಗದರ್ಶನ ಮಾಡ್ತೀನಿ. ನಂದೊಂದು ಮನಸ್ಸು ಏನಂದರೆ ನಿಮ್ಮನ್ನೆಲ್ಲರನ್ನೂ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು. ನಾನು ಕಿಂಗ್ ಆಗಿದ್ದೀನಿ, ಕಿಂಗ್ ಆಗಲಿಕ್ಕೆ ಇಷ್ಟ ಇಲ್ಲ, ನನಗೆ ಕಿಂಗ್ ಮೇಕರ್ ಆಗಲಿಕ್ಕೆ ತುಂಬ ಇಷ್ಟ ಇದೆ. ಸೊ ತಾವೆಲ್ಲರೂ ಕಿಂಗ್ ಆಗಬೇಕನ್ನಂತ ಬಯಸುವಂಥ ಒಬ್ಬ ಸಹೃದಯಿ ಸ್ನೇಹಿತ ನಾನು. ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಹುರಿದುಂಬಿಸುತ್ತಾ ಅಭಿನಂದಿಸುತ್ತಾ ನನ್ನ ಮುಂದಿನ ಆಡಿಯೋ ಕ್ಲಿಪ್ಗೆ ನಿಮಗೋಸ್ಕರ ತಯಾರು ಮಾಡ್ತೀನಿ. ಅಲ್ಲಿವರೆಗೆ ನಿಮಗೆ ಚೆನ್ನಾಗಿ ಸ್ಟಡಿ ಮಾಡಿ, ಜೊತೆಗೆ KAS ಮತ್ತು IAS ಪೂರ್ವಭಾವಿ ಪರೀಕ್ಷೆ ಬರಿತಾ ಇದ್ದೀರಿ ನನ್ನ ಸ್ನೇಹಿತರು. ನೀವು ಕೂಡ ಪೂರ್ವಭಾವಿ ಪರೀಕ್ಷೆ ಸೆಲೆಕ್ಟ್ ಆಗ್ತೀರಿ. ಮೇನ್ಸಿಗೆ ಮತ್ತು ನೀವು ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಕೂಡ ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಎಸ್ಸೆ ರೈಟಿಂಗು ನಿಮಗೆ ಬಹಳ ಮುಖ್ಯ ಅನಿಸುತ್ತೆ. ಜೊತೆಗೆ PSI ಪರೀಕ್ಷೆಗಳನ್ನು ನೀವು ಬಹಳಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಬರೆದು ತಾವು ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ತಾ ಚೆನ್ನಾಗಿ ಸ್ಟಡಿ ಮಾಡಿ. ನಾನು ನಿಮ್ಮ ಜೊತೆ ಇರ್ತೀನಿ ಸದಾಕಾಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಆಡಿಯೋ ಕ್ಲಿಪ್ನಲ್ಲಿ ಹೊಸ ವಿಚಾರಗಳೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.